ಅಗರ್ ವರೈ ತಂಗಂ ನೀಲಂ ಪೊಹ್ಲೆ ತಮೈ ಇಗರ್ ವರೈ ಪುರುಕ್ತಲ್ ತಲೆ. ನಾವು ನಮ್ಮ ಭವಿಷ್ಯವನ್ನು ಮರೆತು ಈ ಕ್ಷಣಕ್ಕಾಗಿ ಬದುಕುತ್ತೇವೆ. ನಾವು ನಮ್ಮ ಆಸ್ತಿಗಳನ್ನು ಅಭಿವೃದ್ಧಿಪಡಿಸಲು ಅಗೆಯುತ್ತೇವೆ. ಭೂಮಿಯು ತಮೈ ಇಗರ ವರೈ ಶಾಂತಿಯುತವಾಗಿ ಕಾಯುತ್ತಿದೆ ಎಂದು ಪರಿಗಣಿಸುವುದಿಲ್ಲ. ಆದ್ದರಿಂದ ನಾವು ನಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುವುದು ಮತ್ತು ಜಗತ್ತಿಗೆ ಹಿತಕರವಾದದ್ದನ್ನು ಮಾತ್ರ ಮಾಡುವುದು ಮುಖ್ಯ. ಭೂಮಿಯನ್ನು ಹಾನಿಗೊಳಿಸುವ ಮೂಲಕ ಸಂಪತ್ತನ್ನು ನಿರ್ಮಿಸುವುದು ಹಿಂತಿರುಗಿ ಬಂದು ನಮ್ಮ ಮೇಲೆ ಪರಿಣಾಮವನ್ನು ಉಂಟುಮಾಡುತ್ತದೆ. ಅಂತೆಯೇ ನಮ್ಮ ಸಾಮರ್ಥ್ಯವನ್ನು ಮೀರಿ ತಿನ್ನುವುದು ಮತ್ತು ಕೆಳಗೆ ಬೀಳುವುದು ಕೊನೆಯಲ್ಲಿ ನಮಗೆ ನೋವನ್ನು ಮಾತ್ರ ತರುತ್ತದೆ. ಅತಿಯಾದ ಅಪಾಯಗಳ ಬಗ್ಗೆ ಇತರರಿಗೆ ಸಲಹೆ ನೀಡುವ ಅರಿವು ಹೊಂದಿರುವವರು ಅವರ ಅಂಶವನ್ನು ಮೃದುವಾಗಿ ತಲುಪಿಸಿದರೆ ಅದು ಉತ್ತಮವಾಗಿ ಅರ್ಥವಾಗುತ್ತದೆ. ಅಂತಿಮವಾಗಿ ನಮ್ಮ ಕ್ರಿಯೆಗಳ ಪರಿಣಾಮಗಳು ನಮ್ಮ ಜವಾಬ್ದಾರಿ, ನಮ್ಮ ಸಲಹೆಗಾರರದ್ದಲ್ಲ. ಕಷ್ಟಗಳ ಮೂಲಕ ಪರಿಶ್ರಮವು ಈಗ ನಮಗೆ ನೋವನ್ನು ತರುತ್ತದೆ, ಆದರೆ ಕೊನೆಯಲ್ಲಿ ಹೆಚ್ಚಿನ ಲಾಭವನ್ನು ತರುತ್ತದೆ. ಸೋಮಾರಿ ಹಂದಿಗಳು ಮಣ್ಣಿನಲ್ಲಿ ವಿಶ್ರಾಂತಿ ಪಡೆಯುತ್ತಾ ನಿಷ್ಪ್ರಯೋಜಕವಾಗಿವೆ. ಆದಾಗ್ಯೂ ಹುಳುಗಳು ಮಣ್ಣನ್ನು ಉಳುಮೆ ಮಾಡಿ ಹೆಚ್ಚು ಫಲವತ್ತವಾಗಿಸುತ್ತದೆ, ನಂತರ ಅದರ ಭಾಗವಾಗುತ್ತದೆ, ಅದರ ಫಲವತ್ತತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಆದ್ದರಿಂದ ನಮಗೆ ಸಾಧ್ಯವಾದಾಗ ಉತ್ತಮ ಕೆಲಸ ಮಾಡುವಂತೆ ಸ್ವಾಮೀಜಿ ಸಲಹೆ ನೀಡುತ್ತಾರೆ ಮತ್ತು ಕೊಡುಗೆಯ ಮಹತ್ವವನ್ನು ಅಲ್ಪಮೌಲ್ಯಗೊಳಿಸಬೇಡಿ.